ಜಾತಿ ಲೆಕ್ಕಾಚಾರದ ಎಲ್ಲಾ ಕಡೆಯೂ ಆಟ. ಕುರುಬರು, ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರ ಕ್ರಿಯಲ್ ಡಿವೈಡ್, ಯಾರು ಬೆನ್ನಿಗೆ ಯಾರಿದ್ದಾರೆ ಅನ್ನೋದರಲ್ಲೇ ಗೆಲುವಿನ ನಿರ್ಧಾರ. ಬೆಂಗಳೂರು ದಕ್ಷಿಣ ಕ್ಲೋಸ್ ಫೈಟ್. ಅನಂತಕುಮಾರ್ ನಿಲೇಕಣಿ ನಡುವೆ ಜಿದ್ದಾಜಿದ್ದಿ. ಉತ್ತರದಲ್ಲಿ ಯಾರು ಕೈ ಹಿಡಿತಾರೆ ಒಕ್ಕಲಿಗರು. ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯಲಿದೆ ಗೌಡರ ಕಾಳಗ. ಮೈಸೂರಲ್ಲಿ ನಡೆಯಲಿದೆ ಸಿದ್ದರಾಮಯ್ಯ ಪ್ರತಿಷ್ಠೆಯ ಅಗ್ನಿ ಪರೀಕ್ಷೆ. ಮಂಡ್ಯದಲ್ಲಿ ರಮ್ಯ ಎದುರಿಗಿದೆ ಹೋರಾಟ. ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪ ಸೆಂಟಿಮೆಂಟ್. ಶಿವಮೊಗ್ಗದಲ್ಲಿ ನಡೆಯಲಿದೆ ಪ್ರತಿಷ್ಠೆಯ ಕಾಳಗ. ಚಿಕ್ಕಮಗಳೂರಿನಲ್ಲಿ ಪಣಕ್ಕಿದೆ ಮೋದಿ ಪ್ರತಿಷ್ಠೆ. ಇದು ಸಿದ್ದರಾಮಯ್ಯ ಸೀಟಿನ ಪ್ರಶ್ನೆ. ಕಾಂಗ್ರೆಸ್ ಗೆದ್ದರೆ ಸಿಎಂ ಸೇಫ್. ಉಳಿವಿಗಾಗಿ ಗೆಲ್ಲಲೇಬೇಕಿದೆ ಯಡಿಯೂರಪ್ಪ ಗೇಮ್ ಪ್ಲಾನ್. ತಾರಕ್ಕೇರಿದೆ ಕುತೂಹಲ. ಮಹಾಯುದ್ಧ 2014 ಲೋಕಸಭಾ ಚುನಾವಣಾ ಸಮರದ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸುವರ್ಣ ನ್ಯೂಸ್ ಕನ್ನಡಪ್ರಭ C4 ವಿಶೇಷ ಒಂದು ಸಮೀಕ್ಷೆಯನ್ನು ಮಾಡಿದೆ. ಆ ಸಮೀಕ್ಷೆಯ ಸ್ಪಷ್ಟ ಉತ್ತರ, ಲೆಕ್ಕಾಚಾರಗಳೆಲ್ಲವೂ ಕೂಡ ನಾವು ನೀಡ್ತಾ ಹೋಗ್ತೇವೆ. ಬಹುತೇಕ ಇದು ಕರ್ನಾಟಕದ ಮಟ್ಟಿಗೆ ಮೊಟ್ಟ ಮೊದಲ ಒಂದು ದೊಡ್ಡ ಸರ್ವೆ, ಬಿಗ್ ಸರ್ವೆ ಅಂತ ಹೇಳ್ಬೋದು. ಈ ಸರ್ವೆಯ ಪ್ರತಿ ಅಂಶಗಳು ಕೂಡ ಪ್ರದೇಶವಾರು ಎಲ್ಲವೂ ಕೂಡ ನಾವು ಇಲ್ಲಿ ನೀಡ್ತಾ ಹೋಗ್ತೀವಿ. ಇವತ್ತು ಈ ಒಂದು ಮಹಾ ಯುದ್ಧದ ಸರ್ವೆಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಅನೇಕ ಗಣ್ಯರಿದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ, ರಾಜಕೀಯ ಪಕ್ಷಗಳ ಮುಖಂಡರಿದ್ದಾರೆ. ಮೊದಲಿಗೆ ಕನ್ನಡಪ್ರಭ ಪ್ರಧಾನ ಸಂಪಾದಕರಂತ ವಿಶ್ವೇಶ್ವರ ಭಟ್ರನ್ನು ಸ್ವಾಗತ ಮಾಡ್ತೀನಿ. ವಿಶ್ವೇಶ್ವರ ಭಟ್ಟ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಬಿಜೆಪಿಯ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಂತ ಸಿಟಿ ನಮ್ಮ ಜೊತೆಗಿದ್ದಾರೆ. ಸಿಟಿ ರವಿ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಆಮ್ ಆದ್ಮಿ ಪಕ್ಷದ ನಾಯಕರಾದಂಥ ರವಿಕೃಷ್ಣ ಅಡಿ ನಮ್ಮ ಜೊತೆ ಇದ್ದಾರೆ. ರವಿಕೃಷ್ಣ ನಿಮಗೂ ಕೂಡ ಸ್ವಾಗತ. ಹಾಗೆಯೇ ನನ್ನ ಎಡಬಡಿಗೆ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಇದ್ದಾರೆ. ರೇಷ್ಮೆ ನಿಮಗೂ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು, ವಿಶ್ಲೇಷಕರಂತ ಶಶಿರ ಭಟ್ ಇದ್ದಾರೆ. ಭಟ್ರೆ ನಿಮಗೂ ಸ್ವಾಗತ. ಕಾಂಗ್ರೆಸ್ ಹಿರಿಯಾಗಿದ್ದ BL ಶಂಕರ್ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಾನು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕ ಅನಂಚಿನ ಅವ್ರಿಗೆ ಬಿಟ್ಕೊಡ್ತೇನೆ. ಲಕ್ಷ್ಮಣ್, ನೀವು ಹೇಳಿದಾಗೆ ಇದು ಈ ಸಲದ ಲೋಕಸಭಾ ಚುನಾವಣೆಯ ಪ್ರಪ್ರಥಮ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ. ಈ ಹಿಂದೆ ಕೂಡ ಸುವರ್ಣ ನ್ಯೂಸ್ ಮತ್ತು C4 3 ಸರ್ವೆಗಳನ್ನು ಮಾಡಿದ್ವು. 2008ರ ಅಸೆಂಬ್ಲಿ, 2009ರ ಅಸೆಂಬ್ಲಿ, 2009ರ ಲೋಕಸಭೆ, 2013ರ ಅಸೆಂಬ್ಲಿ. ಬಹಳ ಹೆಮ್ಮೆಯಿಂದ ಹೇಳ್ಬೋದಾದ ವಿಚಾರ ಏನು ಅಂತಂದರೆ, 3 ಸಲವೂ ಕೂಡ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್ಗೆ ತುಂಬ ಹತ್ತಿರವಾಗಿತ್ತು C4 ಸುವರ್ಣ ನ್ಯೂಸ್ನ ಪ್ರೆಡಿಕ್ಷನ್ಗಳು. ಈ ಸಲ ಕೂಡ ಅದೇ ಥರದ ನಿರೀಕ್ಷೆ ಇದೆ. ಒಂದು ಸಲ ನಾವು ನೆನಪಿಸ್ಕೊಳ್ಳೋದಾದರೆ 2008ರ ಅಸೆಂಬ್ಲಿಯಲ್ಲಿ ಏನಾಗಿತ್ತು, 2008ರ ಅಸೆಂಬ್ಲಿಯಲ್ಲಿ C4 ಸುವರ್ಣ ನ್ಯೂಸ್ ಸಮೀಕ್ಷೆ ಪ್ರಕಾರ BJPಗೆ 104ರಿಂದ 114 ಸೀಟ್ ಬರಬೇಕಾಯಿತು. ಆ ಥರದ ಒಂದು ನಿರೀಕ್ಷೆಯನ್ನು ನಾವು ಕೊಟ್ಟಿದ್ವಿ. ಆಗ BJPಗೆ ಬಂದಿದ್ದು 110, ಆಲ್ಮೋಸ್ಟ್ ಆನ್ ದಿ ಡಾಟ್. ಕಾಂಗ್ರೆಸ್ಗೆ 69ರಿಂದ 74 ಸೀಟ್ಗಳು ಬರಬಹುದು ಅಂತ ಹೇಳಿದ್ವಿ. 80 ಸೀಟ್ಗಳು ಬಂದಿದ್ವು, ಆಲ್ಮೋಸ್ಟ್ ಹತ್ತಿರ ಇತ್ತು. JDSಗೆ 35ರಿಂದ 40 ಬರಬಹುದು ಅಂತಿತ್ತು, 28 ಸೀಟ್ JDSಗೆ ಬಂದಿತ್ತು. ಇತರೆ ಪಕ್ಷಗಳಿಗೆ 6ರಿಂದ 10 ಅಂತ ಕೊಟ್ಟಿತ್ತು, 6 ಸೀಟ್ಗಳು ಬಂದಿದ್ವು. ಅಂದರೆ ಮಾರ್ಜಿನ್ ಫಾರ್ ಎರರ್ ಈಸ್ ವೆರಿ ಲಿಟಲ್ ಇನ್ ಅವರ್ ಸರ್ವೇಸ್ ಅಂತ ಬಹಳ ಧೈರ್ಯವಾಗಿ ಕಾನ್ಫಿಡೆನ್ಸಿಂದ ಹೇಳ್ಬೋದು. 2009ರ ಲೋಕಸಭಾ ಚುನಾವಣೆ ಕೂಡ ಹಾಗೆ ಆಗಿತ್ತು. BJPಗೆ 15ರಿಂದ 18 ಸೀಟ್ಗಳನ್ನು ನಾವು ಪ್ರೆಡಿಕ್ಟ್ ಮಾಡಿದ್ವಿ. 19 ಸೀಟ್ಗಳು BJPಗೆ ಬಂದಿತ್ತು ಲೋಕಸಭೆಯಲ್ಲಿ. ಕಾಂಗ್ರೆಸ್ಗೆ 8ರಿಂದ 11 ಅಂತ ಹೇಳಿದ್ವಿ, 6 ಸೀಟ್ಗಳು ಬಂದಿದ್ವು. JDSಗೆ 3ರಿಂದ 5 ಅಂತ ಹೇಳಿದ್ವಿ, 3 ಸೀಟ್ಗಳು ಬಂದಿದ್ವು. ಮತ್ತು ಇತ್ತೀಚಿನ ಅಸೆಂಬ್ಲಿ ಚುನಾವಣೆಗೆ ಬಂದರೆ 2013ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 109ರಿಂದ 120 ಸೀಟ್ ಬರುತ್ತೆ ಅಂತ ನಾವು ಹೇಳಿದ್ವಿ, 121 ಸೀಟ್ ಬಂತು. ಅದಕ್ಕಿಂತ ಹೆಚ್ಚು ನಿಖರವಾಗಿ ಯಾವುದೇ ಸಮೀಕ್ಷೆ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. BJPಗೆ 49ರಿಂದ 60 ಅಂತ ಹೇಳಿದ್ವಿ, 40 ಸೀಟ್ಗಳು ಬಂದಿದ್ವು. JDSಗೆ 34ರಿಂದ 41 ಅಂತ ಹೇಳಿದ್ವಿ, 40 ಸೀಟ್ಗಳು ಬಂದಿದ್ವು. KJPಗೆ 5ರಿಂದ 12 ಅಂತ ಹೇಳಿದ್ವಿ, 6 ಸೀಟ್ಗಳು ಬಂದಿದ್ವು. ಇತರೆ ಪಕ್ಷಗಳಿಗೆ 10ರಿಂದ 15 ಹೊಂದಿದ್ವಿ, 16 ಸೀಟ್ಗಳು ಬಂದಿದ್ವು. ಅಂದರೆ ಯಾವುದೇ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಆ ಕಡೆ ಈ ಕಡೆ ಆಗುವಂಥ ಸಾಧ್ಯತೆಗಳಿರ್ತವೆ. ಮಾರ್ಜಿನ್ ಫಾರ್ ಎರರ್ ನಾವು ಯಾವಾಗಲೂ ಸುಮಾರು ಒಂದು 5% ಇರುತ್ತೆ ಅಂತ ಅಂದ್ಕೊಂಡೇ ಇರ್ತೀವಿ. ಆ 5% ಎರರ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ಕೂಡ ಈ ಹಿಂದೆ C4 ಸುವರ್ಣ ನ್ಯೂಸ್ ಮಾಡಿದಂತಹ ಸರ್ವೆಗಳು ತುಂಬ
ಏನೋ ಆ್ಯಕ್ಚುಯಲ್ ಫಿಗರ್ಸ್ಗೆ ತುಂಬ ಹತ್ತಿರದಲ್ಲಿದ್ದವು. ಇದಕ್ಕೆ ಕಾರಣ ನಾನು ಹೇಳಬೇಕು ಅಂತ ಅನ್ನೋದು, ನಾವು ನಡೆಸುವಂಥ ಸಮೀಕ್ಷೆಯ ರೀತಿ, ದ ಮೆಥಡಾಲಜಿ ವಿ ಅಡಾಪ್ಟ್. ಈ ಸಲ ಕೂಡ ಪ್ರತಿ ಸಲದ ಹಾಗೆ ನಾವು ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 1,000 ಮತದಾರರ ಥರ 28,036 ಮತದಾರರನ್ನು ನಾವು ಮಾತಾಡಿಸಿದ್ವಿ. ಈ ಸರ್ವೆ ನಡೆದಿದ್ದು ಜನವರಿ 19ರಿಂದ ಫೆಬ್ರವರಿ 14ರ ಮಧ್ಯದಲ್ಲಿ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಮಿನಿಮಮ್ 1000 ಜನ, ಒಟ್ಟು 28,036 ಜನ. ಈ ಪೈಕಿ 383 ನಗರ ಪ್ರದೇಶಗಳು, 928 ಗ್ರಾಮೀಣ ಪ್ರದೇಶಗಳು, ಅಲ್ಲೆಲ್ಲ ನಮ್ಮ ಸಮೀಕ್ಷೆ ನಡೆದಿತ್ತು. ಇದಕ್ಕೆ ಆರಿಸ್ಕೊಂಡ ದಾರಿ ತುಂಬ ಸುಲಭ. ಎಲ್ಲ ಕಡೆಗಳಲ್ಲೂ, ಎಲ್ಲ ಲೊಕೇಶನ್ನಲ್ಲೂ ಮೊದಲು ಒಂದು ಪಾಯಿಂಟನ್ನು ಗುರುತು ಹಾಕ್ಕೊಂಡು ಅಲ್ಲಿಂದ ಮುಂದೆ ಬಲಗಡೆಗೆ ಹೋಗ್ತಾ ಹೋಗೋದು. ಪ್ರತಿ 10 ಮನೆಗಳಿಗೆ ಒಂದರ ಹಾಗೆ ಒಂದು ಮನೆಯಲ್ಲಿ 18 ವರ್ಷ ಪೂರೈಸಿದಂಥ ಒಬ್ಬ ಮತದಾರರನ್ನು ಮಾತಾಡಿಸೋದು. ಹೀಗೆ ಮಾತಾಡಿಸುವಾಗ ನಾವು ಗಮನ ತಗೊಂಡಿದ್ದೇನಂತಂದರೆ, ಎಲ್ಲ ಸಮುದಾಯಗಳು, ಎಲ್ಲ ಜಾತಿಗಳು, ಎಲ್ಲ ಎಕನಾಮಿಕ್ ಕ್ಲಾಸಸ್, ಮಹಿಳೆಯರು, ಪುರುಷರು ಎಲ್ಲರನ್ನೂ ಪ್ರತಿನಿಧಿಸಬೇಕು ಅನ್ನೋ ಆಶಯ ಇಟ್ಕೊಂಡು, ಅದನ್ನೇ ಗುರಿಯಾಗಿಟ್ಕೊಂಡು ಅದೇ ರೀತಿ ಲೆಕ್ಕಾಚಾರ ಮಾಡ್ತಾ ಮಾತಾಡಿಸ್ತಾ ಹೋದ್ವಿ. ನಾವು ಇವತ್ತಿಗೂ ಹೇಳೋದು, ಈ ಹಿಂದಿನ ಸರ್ವೆಗಳ ಹಾಗೆ ಇವತ್ತಿಗೂ ಹೇಳೋದು 95% ಆಫ್ ಚಾನ್ಸಸ್ ಆಫ್ ಅಕ್ಯುರೇಸಿ, 95% ಭಾಗ ನಾವು ಬಹಳ ವಿಶ್ವಾಸದಿಂದ ಈ ಸಮೀಕ್ಷೆ ಮುಂದೆ ಬರುವಂಥ ಫಲಿತಾಂಶಕ್ಕೆ ತುಂಬ ಹತ್ತಿರ ಇರುತ್ತೆ ಅಂತ ಹೇಳಬಹುದು ಅಂತ ಅನ್ಕೋಬಹುದು. ಇಲ್ಲಿ ನಾವು ನೇರವಾಗಿ ಯಾರಿಗೆ ಎಷ್ಟು ಸೀಟು, ಯಾರಿಗೆ ಮತ ಹಾಕ್ತೀರಿ ಅಂತ ಕೇಳ್ತಾ ಹೋಗಲಿಲ್ಲ. ನಾವು ಮತದಾರರ ಮುಂದೆ ಅನೇಕ ಪ್ರಶ್ನೆಗಳನ್ನು ಇಡ್ತಾ ಹೋದ್ವಿ. ಮೊದಲು ಇದು ಕೇಂದ್ರ ಸರ್ಕಾರವನ್ನು ಆರಿಸಬೇಕಾದಂಥ ಚುನಾವಣೆ ಆದ್ದರಿಂದ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ UPA ಸರ್ಕಾರದ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದರಿಂದ ನಮ್ಮ ಸಮೀಕ್ಷೆ ಶುರುವಾಗಿತ್ತು. ಮನಮೋಹನ್ ಸಿಂಗ್ ಅವರ ಸಾಧನೆ ಬಗ್ಗೆ ತೃಪ್ತಿ ಇದೆಯಾ ಅನ್ನೋದರಿಂದ ಮುಂದುವರಿತು. ರಾಹುಲ್ ಗಾಂಧಿ, UPA ಸರ್ಕಾರದಲ್ಲಿ ರಾಹುಲ್ ಗಾಂಧಿಯ ಪಾತ್ರ ಏನು ಅನ್ನೋದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾವು ಕೈಗೆತ್ಕೊಂಡ್ವಿ. ಯಾಕೆ ಅಂತಂದರೆ, ಈ ಚುನಾವಣೆ ಕಾಂಗ್ರೆಸ್ನವರು ಬಹಿರಂಗವಾಗಿ ಒಪ್ಪಿಕೊಳ್ಳದಿದ್ದರೂ ಕೂಡ ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅನ್ನೋ ಥರದ್ದೇ ಚುನಾವಣೆಯಾಗಿದೆ. ಹಾಗಾಗಿ ರಾಹುಲ್ ಗಾಂಧಿಯ ಪಾತ್ರ UPA ಸರ್ಕಾರದ ಮೇಲೆ, UPA ಸರ್ಕಾರದಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಯನ್ನು ತಗೊಂಡ್ವಿ. ಪ್ರಧಾನಮಂತ್ರಿ ಅಭ್ಯರ್ಥಿ, ಪ್ರಧಾನಿಯಾಗಲಿಕ್ಕೆ ತುಂಬ ಅರ್ಹರಾದಂಥ ಅಭ್ಯರ್ಥಿ ಅಂತ ನೀವು ಯಾರನ್ನು ಅಂದ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಹಿಂದಿನ ಸಲ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿದರೆ ಈ ಸಲ ಪಶ್ಚಾತ್ತಾಪ ಪಡ್ತಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಬಂತು. ಪಶ್ಚಾತ್ತಾಪ ಪಡ್ತಾ ಇದ್ದರೆ ಈ ಸಲ ನೀವು ಯಾರಿಗೆ ವೋಟ್ ಹಾಕ್ತೀರಿ, ಕಾಂಗ್ರೆಸ್ಗೆ ಮತ ಹಾಕ್ತೀರಾ ಅನ್ನೋ ಪ್ರಶ್ನೆ ಕೂಡ ಬಂದಿತ್ತು. ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋದ್ವಿ. ಭ್ರಷ್ಟಾಚಾರದ ಬಗ್ಗೆ ಕೇಳಿದ್ವಿ ಮತ್ತು ಜಾತಿ ಲೆಕ್ಕಾಚಾರದ ಬಗ್ಗೆ. ಕಳೆದ ಅಸೆಂಬ್ಲಿಯಲ್ಲಿ ನೀವು ಮತ ಹಾಕುವಾಗ ಜಾತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಮತ ಹಾಕಿದ್ರ ಅನ್ನೋ ಪ್ರಶ್ನೆ ಇತ್ತು. ಮತ್ತು ಈ ಸಲ ಮತ ಹಾಕುವಾಗ ನೀವು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಗಮನದಲ್ಲಿಟ್ಕೊಂಡು ಮತ ಹಾಕ್ತಿರೋ, ಪಕ್ಷವನ್ನು ಗಮನದಲ್ಲಿಟ್ಕೊಂಡು ಮತ ಹಾಕ್ತಿರೋ, ಅಥವಾ ಸ್ಥಳೀಯ ಅಭ್ಯರ್ಥಿಯನ್ನು ಗಮನದಲ್ಲಿಟ್ಕೊಂಡು ಮತ ಹಾಕ್ತಿರೋ ಅಂತ. ಹೀಗೆ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋದ್ವಿ. ಆ ಪ್ರಶ್ನೆಗಳ ಆಧಾರದಲ್ಲಿ ಮತ್ತು ಅದರ ನಂತರ ನಾವು ಕೇಳಿದಂಥ ಯಾರಿಗೆ ಮತ ಹಾಕ್ತೀರಿ ಅಂತ ಕೇಳಿದಂಥ ಪ್ರಶ್ನೆಗೆ ಬಂದಂಥ ಉತ್ತರದ ಆಧಾರದಲ್ಲಿ ಇವತ್ತಿನ ನಮ್ಮ ಸಮೀಕ್ಷೆಯ ಫಲಿತಾಂಶಗಳು ನಿರ್ಧಾರ ಆಗಿವೆ. ಐ ಥಿಂಕ್ ಯು ಕ್ಯಾನ್ ಟೇಕ್ ದಿ ಫಸ್ಟ್ ಕ್ವೆಶ್ಚನ್ ಹುಗಾರ್. ಎಸ್ ಅನಂತ್, ಬಹುತೇಕ ಅನಂತ್ ಹೇಳಿರೋ ಹಾಗೆ 2 ಸಮೀಕ್ಷೆಗಳು ಸುವರ್ಣ ನ್ಯೂಸ್ ಮತ್ತು C4 ಹಾಗೂ ಕನ್ನಡಪ್ರಭ ನಡೆಸಿರ್ತಕ್ಕಂಥದ್ದು. ಆ 2 ಸಮೀಕ್ಷೆಗಳು ±5%, ಬಹುತೇಕ ವಿಶ್ವೇಶ್ವರಪಟ್ಟರೆ 2 ಸಮೀಕ್ಷೆ ಸಂದರ್ಭದಲ್ಲಿ ಇದ್ದಿರ್ತಕ್ಕಂಥದ್ದು ±5% ಅನ್ನುವಂಥದ್ದು ಕಂಡಿರ್ತಕ್ಕಂಥದ್ದು. ಬಹುತೇಕ 95% ಅಕ್ಯುರಸಿ ಆಗಿರ್ತಕ್ಕಂಥದ್ದು. ಈ ಸಲವೂ ಕೂಡ ಅಂಥದ್ದೇ ಒಂದು ಖಚಿತ ಮತ್ತು ನಿಖರವಾದಂಥ ಸಮೀಕ್ಷೆ ಅಂತ ನಾವು ಭಾವಿಸಿದ್ವಿ. ಬಹುತೇಕ ನಾನು ಈ ಚರ್ಚೆಯನ್ನು ಶುರು ಮಾಡ್ತೀನಿ. ಅನೇಕ ಅಂಶಗಳು, ಮೆಥಡಾಲಜಿ, ಯಾವ ರೀತಿಯಾದಂಥ ಈ ಒಂದು ಸರ್ವೆ ನಡೆದಿದೆ ಜನವರಿ 19ರಿಂದ ಫೆಬ್ರವರಿ 14ರವರೆಗೆ, ಈ ಒಂದು ಮಧ್ಯದಲ್ಲಿ ನಡೆದಂಥ ಇಡೀ 28 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆದಂಥ ಅನೇಕ ಪ್ಯಾರಾಮೀಟರ್ಸ್ಗಳನ್ನು, ಅನೇಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇಂಥದ್ದೊಂದು ಸಮೀಕ್ಷೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸೊ ಮೊದಲಿಗೆ ಒಂದು ಪ್ರಶ್ನೆಯನ್ನು ನಾನು ಎತ್ಕೊಳ್ತೇನೆ. ಆ ಪ್ರಶ್ನೆ ಏನು ಅಂತಂದರೆ, ತಾವು ನೋಡ್ತಾ ಇರ್ಬೋದು, ಚುನಾವಣೆಯಲ್ಲಿ ಯಾರನ್ನ ಗಮನದಲ್ಲಿಟ್ಟುಕೊಂಡು ತಾವು ಮತ ಹಾಕ್ತೀರಿ, ವೋಟನ್ನು ಚಲಾಯಿಸ್ತೀರಿ ಅನ್ನುವಂಥ ಪ್ರಶ್ನೆ. ಸೊ ಬಹುತೇಕ ತಾವು ನೋಡ್ತಾ ಇರ್ಬೋದು, ಪ್ರಧಾನಿ ಅಭ್ಯರ್ಥಿ ಇಲ್ಲಿ 36% ನೋಡ್ತಾ ಇದ್ದೀರಿ. ಒಂದು ರೆಡ್ ಕಲರ್ನ ಗ್ರಾಫಿಕ್ಸಲ್ಲಿ ನೋಡ್ತಾ ಇದ್ದಾರೆ. ಬಹುತೇಕ ಈ ಅಂಶ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಪಕ್ಷವನ್ನು ನೋಡಿಕೊಂಡು ವೋಟ್ ಹಾಕುವಂಥವ್ರ ಸಂಖ್ಯೆ ಇಲ್ಲಿ ಅತಿ ಹೆಚ್ಚು ಕಂಡು ಬಂದಿದೆ.
ಇಲ್ಲಿ ತಾವು ನೋಡ್ತಾ ಇದ್ರಿ ಗ್ರಾಫಿಕ್ಸಲ್ಲಿ 42% ಜನ ಪಕ್ಷವನ್ನು ನೋಡಿ ಓಟನ್ನು ಹಾಕ್ತಾ ಇದ್ದಾರೆ. ಹಾಗೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ನೋಡಿ ನಾವು ಓಟನ್ನು ಹಾಕ್ತೀವಿ ಅಂತ ಹೇಳಿದವರು 22%. ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ರೆ 3 ಅಂಶಗಳು ಅಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದ್ದಾವೆ. ಅದರಲ್ಲಿ ಪಕ್ಷ, ಈ ಪಕ್ಷದ ಒಂದು ಅಂಶ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾವು ಪಕ್ಷ ನೋಡಿ ಓಟ್ ಹಾಕ್ತೀವಿ ಸ್ವಾಮಿ, ಇಲ್ಲಿ ಅಭ್ಯರ್ಥಿ ನೋಡಲ್ಲ ಅಥವಾ PM ಕ್ಯಾಂಡಿಡೇಟ್ ನೋಡೋದಿಲ್ಲ ಅನ್ನುವಂಥದ್ದೇ ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ನಾವು ಡಿಬೇಟನ್ನು ಮೊದಲಿಗೆ ಭಟ್ರೆ ನಿಮ್ಮನ್ನು ಶುರು ಮಾಡ್ತೀನಿ. ಇವತ್ತಿನ ಚುನಾವಣೆ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಂತಿರೋದ್ರಿಂದ ಬಹುತೇಕ ಎಲ್ಲ ಮಾಧ್ಯಮಗಳಲ್ಲೂ ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಪಕ್ಷಗಳನ್ನು ನೋಡ್ತಾ ಇಲ್ಲ, ಇಬ್ಬರು ಕ್ಯಾಂಡಿಡೇಟ್ಗಳು ನೋಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅನ್ನೋದು. ಆದರೂ ಕೂಡ ರಾಜ್ಯದಲ್ಲಿ ಈ ಜನ ಹಾಕಿರ್ತಕ್ಕಂಥ ಒಂದು ಸ್ಯಾಂಪಲ್ ಅಥವಾ ಅಭಿಪ್ರಾಯ ನೋಡ್ತಾ ಇದ್ದಾರೆ, ಟ್ರೆಂಡ್ ನೋಡ್ತಾ ಇದ್ದಾರೆ, ನಾವು ಪಕ್ಷ ನೋಡ್ತೀವಿ ಅನ್ನುವಂಥ ಉತ್ತರ ಬಂದಿದೆ. ಇಲ್ಲ ಲಕ್ಷ್ಮಣ್, ಇದರಲ್ಲಿ ಪಕ್ಷಕ್ಕೆ 42% ಜನ ಹೇಳಿದ್ದಾರೆ ಮತ್ತು ಪ್ರಧಾನಮಂತ್ರಿ ಅಭ್ಯರ್ಥಿಗೆ 36 ಜನ. ಬಹುಶಃ ಈ ಸಲದ ಇಲೆಕ್ಷನ್ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಏನು ಅಂತಂದರೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅನ್ನುವಂಥದ್ದು. ಸೊ ಇದು ಬಹಳ ನಿಚ್ಚಳವಾಗಿ ಏನು ಡಿಬೇಟ್ ಆಗ್ತಾ ಇರುವಂಥದ್ದು. ಕಳೆದ 6 ತಿಂಗಳಿಂದಲೇ ಇದು ಏನು ಒಂದು ರಾಷ್ಟ್ರೀಯ ಸ್ತರದಲ್ಲಿ ಇದು ಸಾಕಷ್ಟು ಚರ್ಚೆಗೆ ಇರುವಂಥ ಒಂದು ವಿಷಯ. ಇಲ್ಲಿ ಪಕ್ಷ ಮತ್ತು ಅಭ್ಯರ್ಥಿಗೆ ಹೆಚ್ಚಿಗೆ ಡಿಫ್ರೆನ್ಸ್ ಇಲ್ಲ ಅಂತ, ಕೇವಲ ಒಂದು 6% ಅಷ್ಟೇ ಡಿಫ್ರೆನ್ಸ್ ಇದೆ. ಅಂದರೆ ಮೋರ್ ದ್ಯಾನ್ ಒಂದು 15% ಇದ್ದರೆ ಬಹುಶಃ ಏನು ಅದು ಇಂಪ್ಯಾಕ್ಟ್ ಆಗ್ತಿತ್ತೋ ಏನೋದು. ಬಟ್ ಇಲ್ಲ, ಆ ರೀತಿಯಾದಂಥ ಒಂದು ಅಂಶ ಕಂಡು ಬರ್ತಾ ಇಲ್ಲ. ಇಲ್ಲಿ ಹೆಚ್ಚಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ರವಿಯವ್ರನ್ನ ಕೇಳಬೇಕು ಅನಿಸುತ್ತೆ. ಭಟ್ರು ಹೇಳಿದಾಗೆ ಪಕ್ಷವನ್ನು ಪ್ರಿಫರ್ ಮಾಡುವಂಥವ್ರು ಮತ್ತು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಪ್ರಿಫರ್ ಮಾಡುವಂಥವ್ರು ಇಬ್ಬರ ಮಧ್ಯದ ವ್ಯತ್ಯಾಸ 6% ಇದೆ. ಬಟ್ ಸ್ಟಿಲ್ ಮೋದಿಯವರನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತಾವು ಮೋದಿಯವರ ವರ್ಚಸ್ಸು, ಮೋದಿಯವರ ಮ್ಯಾಜಿಕ್ ಕರ್ನಾಟಕದಲ್ಲಿ ಒಂದು ವೇಳೆ ಕೆಲಸ ಮಾಡಲಿಕ್ಕಿಲ್ವೇನೋ ಅನ್ನೋ ಥರದ ಅನುಮಾನವನ್ನು ಈ ನಮ್ಮ ಉತ್ತರ ಮೂಡಿಸ್ತಾ ಇದೆ. ತಮಗೇನು ಅನಿಸುತ್ತೆ? ಆರ್ ಯು ವರೀಡ್ ದಟ್ ಮೋದಿ ಮ್ಯಾಜಿಕ್ ಪ್ರಾಬಬ್ಲಿ ಮೇ ನಾಟ್ ವರ್ಕ್? ಇಡೀ ದೇಶದಲ್ಲೇ ಮೋದಿಯವರ ವರ್ಚಸ್ಸು, ಆ ವರ್ಚಸ್ಸಿನ ಕಾರಣಕ್ಕೆ BJPಗೆ ಮತಗಳು ಹೆಚ್ಚಾಗ್ತವೆ ಅಂತಕ್ಕಂಥದ್ದು ನಿರ್ವಿವಾದವಾಗಿರ್ತಕ್ಕಂಥ. ಬಟ್ ಪ್ರಧಾನಿ ಅಭ್ಯರ್ಥಿಯನ್ನು ನೋಡಿ ಮತ ಹಾಕಲ್ಲ ಅಂತ ನಮ್ಮ ಜನ ಹೇಳಿದ್ದಾರೆ. ನಿಮಗೆ ಅವರಿಗೆ ಬಹುಶಃ ಪಕ್ಷದ ವಿಚಾರ, ಪಕ್ಷ ಮತ್ತು ಪ್ರಧಾನಿ ಎರಡೂ ಸೇರಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಬೇಕಲ್ಲ. ನನಗೊಂದೇನು ಅಂದರೆ, ನಿಮ್ಮನ್ನು ಕೇಳೋದು, ಭಾರತೀಯ ಜನತಾ ಪಕ್ಷಕ್ಕಿಂತ ಮೋದಿ ದೊಡ್ಡವರ, ಮೋದಿಗಿಂತ ಭಾರತೀಯ ಜನತಾ ಪಕ್ಷ ದೊಡ್ಡದು ತಮ್ಮ ಪ್ರಕಾರ? ನೀವು ಕೇಳಿದ್ದು ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಪ್ರಶ್ನೆ. ಈ ಉತ್ತರಕ್ಕೆ ಒಂದೇನೆಂದರೆ, ಪಕ್ಷವನ್ನು ಬಿಟ್ಟು ಮೋದಿಯವರಿಲ್ಲ, ಮೋದಿಯವರನ್ನು ಬಿಟ್ಟು ಪಾರ್ಟಿ ಇಲ್ಲ, ಯಾರಿಗೆ ಯಾರು ದೊಡ್ಡವರು ಅಂತ ಹೇಳುವಂಥ ಪ್ರಶ್ನೆನೇ ಬರೋದಿಲ್ಲ. ಮೋದಿ ನಮ್ಮ ಪಕ್ಷ ಬೆಳೆಸಿದಂಥ ಒಬ್ಬರು ನಾಯಕರು. ಅವ್ರ ಪ್ರಭಾವ ಹೇಗೆ ಅಟಲ್ಜಿ ಪಕ್ಷದ ಪ್ರಭಾವವನ್ನು ಮೀರಿ ಒಂದು ಜನರ ನಾಯಕರಾಗಿ ಬೆಳೆದ್ರು, ಹಾಗೆ ನರೇಂದ್ರ ಮೋದಿಯವರು ಕೂಡ ಪಕ್ಷದ ಪ್ರಭಾವವನ್ನು ಮೀರಿ ಜನರ ನಾಯಕರಾಗಿ ಬೆಳೆದಿದ್ದಾರೆ. ಇದರಲ್ಲಿ ನಮಗೆ ಹೆಮ್ಮೆ ಇದೆ, ಹೊಟ್ಟೆ ಕಿಚ್ಚು ಪಡುವ ಸಂಗತಿ ಏನಿಲ್ಲ, ಅತ್ಯಂತ ಸಂತೋಷ ಇದೆ. ಬಟ್ ಸಂತೋಷ ಇದೆ. ಆದರೆ ಯಾರು ದೊಡ್ಡವರು ಅನ್ನೋ ಪ್ರಶ್ನೆ ಬಂದಾಗ ತಾಯಿಗಿಂತ ಮಗ ಕೀರ್ತಿವಂತ ಆಗ್ಬೋದು, ಆದರೆ ತಾಯಿಗಿಂತ ಮಗ ದೊಡ್ಡವನಾಗಕ್ಕೆ ಸಾಧ್ಯ ಇಲ್ಲ. ಬಟ್ ರೇಷ್ಮೆ ಅವರು ಪದೇ ಪದೇ ಹೇಳ್ತಾ ಇದ್ರಿ, ಗಡ್ಕರಿ ಅವರ ಮಾತನ್ನು ನೆನಪಿಸ್ಕೊಳ್ತಿದ್ರಿ, ನೋ ಇಂಡಿವಿಜುವಲ್ ಇಸ್ ಬಿಗರ್ ದ್ಯಾನ್ ದಿ ಪಾರ್ಟಿ ಅಂತ ಹೇಳಿ. ಅಫ್ಕೋರ್ಸ್ ಗಡ್ಕರಿ ಅವರು ಅಧಿಕಾರ ಸ್ವೀಕರಿಸುವಾಗ, ರಾಷ್ಟ್ರೀಯ ಅಧ್ಯಕ್ಷರ ಅಧಿಕಾರ ಸ್ವೀಕರಿಸುವ ಒಂದು ಮಾತು ಹೇಳಿದರು, ಅದು ಬಹುಪಾಲು BJP ನಾಯಕರೆಲ್ಲ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಬಿಟ್ವೀನ್ ದಿ ಪರ್ಸ್ ಆ್ಯಂಡ್ ದಿ ಪರ್ಸನ್ ಈಸ್ ಇಂಪಾರ್ಟೆಂಟ್, ಬಿಟ್ವೀನ್ ದ ಪರ್ಸನ್ ಆ್ಯಂಡ್ ದ ಪಾರ್ಟಿ ಈಸ್ ಇಂಪಾರ್ಟೆಂಟ್, ಬಿಟ್ವೀನ್ ದ ಪಾರ್ಟಿ ಆ್ಯಂಡ್ ದ ಫಿಲಾಸಫಿ ದ ಸಿದ್ಧಾಂತ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿದರು. ಈ ಥರದ ಗ್ರಹಿಕೆಗಳೆಲ್ಲ ಅನೇಕ ಸಾರಿ ಉಲ್ಟಾ ಪಲ್ಟಾ ಆಗಿರೋದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಅವಕಾಶವಾದಿ ರಾಜಕಾರಣವೇ ಅಲ್ಟಿಮೇಟ್ ಅಧಿಕಾರ ರಾಜಕಾರಣದ ಚುಕ್ಕಾಣಿ, ಅದನ್ನು ನಿಯಂತ್ರಿಸ್ತಾ ಇರೋದೇ ಈ ಅವಕಾಶವಾದಿ ರಾಜಕಾರಣವಾಗಿರೋದು. ಈ ತತ್ವಗಳಿಗೆ, ಸಿದ್ಧಾಂತಗಳಿಗೆ ಇವತ್ತೆಲ್ಲ ಅಪ್ರಸ್ತುತ ಅಂತ ಅನಿಸ್ಕೊಂಡ್ಬಿಟ್ಟೆ ಜನಸಾಮಾನ್ಯರ ದೃಷ್ಟಿಯಲ್ಲಿ. ಒಂದು, ಈ ಭಟ್ಟು ತಪ್ಪು ತಿಳ್ಕೊಬಾರ್ದು, ಈ ಚುನಾವಣಾ ಪೂರ್ವ ಸಮೀಕ್ಷೆಗಳು ಒಂದು ಸಂದರ್ಭದಲ್ಲಿ ಮಾತ್ರ ಉಲ್ಟಾ ಪಲ್ಟಾ ಆಗಿದ್ದು, ಬರೀ ರಾಜ್ಯ ಮಟ್ಟದ್ದಲ್ಲ, ರಾಷ್ಟ್ರ ಮಟ್ಟದ ಸಮೀಕ್ಷೆಗಳು ಕೂಡ ಸೋತು ಹೋಗಿದ್ದು 2004ರ ಕರ್ನಾಟಕದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ. ಅಲ್ಲಿ ವಾಜಪೇಯಿ, ಇಲ್ಲಿ ಕೃಷ್ಣ, ಎಲ್ಲರೂ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಹಾಗೆ ಹೇಳ್ಬಿಟ್ಟಿರು. ಆಮೇಲೆ JDS ಅನ್ನೋ ಪಕ್ಷ ಅದು ಅದರ್ಸ್ನಲ್ಲಿ ಹಾಕ್ತಾಯಿದ್ರು, JDS ಅಂತ ಉಲ್ಲೇಖ ಕೂಡ ಮಾಡಿರಲಿಲ್ಲ. NDTVಯ ಪ್ರಣಬ್ ರಾಯ್ ಅವರು ತುಂಬ ಮಹತ್ವಾಕಾಂಕ್ಷೆಯ ಒಂದು ಸರ್ವೆ ಮಾಡಿ ಕಡೆ ಎಕ್ಸಿಟ್ ಪೋಲ್ ಆದಾಗಲೂ ಕೂಡ ಕರ್ನಾಟಕ ಟೂ ಕ್ಲೋಸ್ ಟು ಕಾಲ್ ಅಂತ ಅಂದ್ಬಿಟ್ಟು, ಆಂಧ್ರದಲ್ಲಿ YS ರಾಜಶೇಖರ ರೆಡ್ಡಿ ಕಾಂಗ್ರೆಸ್ಸು ಸ್ವೀಪ್ ಮಾಡುತ್ತೆ ಅಂತ ಕರೆಕ್ಟಾಗಿ ಹೇಳಿದರು, ಕರ್ನಾಟಕ ಮಾತ್ರ ಹೇಳಿಕ್ಕಾಗಲಿಲ್ಲ. ಅದು ಇವತ್ತು ಯಾಕೆ ಅಂತಂದರೆ ಕರ್ನಾಟಕದ ಮತದಾರರ ರಾಜಕೀಯ ಜಾಗೃತಿ ಮತ್ತು ಇಲ್ಲಿನ ರಾಜಕೀಯ ಸ್ಥಿತಿಗತಿಗಳ ಸಂಕೀರ್ಣತೆ ಅದು ಇನ್ನೂ ರಿಫ್ಲೆಕ್ಟ್ ಆಗ್ತಾ ಇದೆ. ಪಕ್ಷ ನೋಡಿ ಮತ ಹಾಕೋರು ಮತ್ತು ವ್ಯಕ್ತಿ ನೋಡಿ ಮತ ಹಾಕೋರ ನಡುವೆ ಭಾಳ ಕಡಿಮೆ ಅಂತರ ಇದೆ. ಅಂದರೆ ಎರಡೂ ಥರದ ಒಂದು ಮತ ಹಾಕೋ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಕರ್ನಾಟಕ ಜನ ಅನೇಕ ಅಂಶಗಳನ್ನು ಪರಿಗಣಿಸ್ತಾರೆ. ನಮ್ಮ ನೆರೆಹೊರೆ ರಾಜ್ಯಗಳಿರೋ ಥರ ಭಾವುಕತೆ ಹೆಚ್ಚು ಪರಿಣಾಮ ಮಾಡಲ್ಲ ಇಲ್ಲಿ.
ಹಾಗಾಗಿ ಯಾವುದೇ ಫಿಲ್ಮ್ ಆಕ್ಟರ್ ಕರ್ನಾಟಕದಲ್ಲಿ ಒಂದು ಸ್ವೀಪ್ ಮಾಡಲಿಕ್ಕೆ ಆಗಿಲ್ಲ. ಅದು ಬಹಳ ಮುಖ್ಯವಾದ ಅಂಶ. 36% ಈ ಉತ್ತರದ ಬಗ್ಗೆ ಎಸ್, ಇದನ್ನು ಗಮನಿಸಿದ್ರೆ ಒಂದು ನಾವು ಈ ಪಕ್ಷಕ್ಕೆ 42% ಅಂತ ಇಲ್ಲಿ ನಿಮಗೆ ಸಮೀಕ್ಷೆ ಕೊಟ್ಟಿದೆ. ಅದಕ್ಕೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ 22% ನೀವು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಪ್ರಧಾನಿ ಅಭ್ಯರ್ಥಿಯನ್ನು ನೋಡಿ 36% ಜನ ಮತ ಹಾಕಿದರೆ, ಅಭ್ಯರ್ಥಿಯನ್ನು ನೋಡದೆ ಪಕ್ಷವನ್ನು ನೋಡಿ 42% ಮತ ಹಾಕ್ತಾರೆ. ಕ್ಷೇತ್ರದ ಅಭ್ಯರ್ಥಿಯನ್ನು ನೋಡಿ 22% ಆಗ್ತದೆ. ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಕ್ಷೇತ್ರದ ಅಭ್ಯರ್ಥಿಗೂ ಮತ್ತು ಪಕ್ಷಕ್ಕೂ ಡಿಸ್ಕನೆಕ್ಟ್ ಇದ್ದರೆ, ಅಂದರೆ ಕ್ಷೇತ್ರದ ಅಭ್ಯರ್ಥಿಯನ್ನು ಜನ ಇಷ್ಟಪಡದಲ್ಲಿ ಪಕ್ಷ ಹೇರಿದರೆ ಅದು ಪಕ್ಷಕ್ಕೆ ತಿರುಗುಬಾಣವಾಗಬಹುದು. ಅನಂತ ನೀವು ಈ ಸ್ಟ್ಯಾಟಿಸ್ಟಿಕ್ಸನ್ನು ಅನಲೈಸ್ ಮಾಡಿದ್ರೆ, ನೀವು ಪ್ರಧಾನಿ ಅಭ್ಯರ್ಥಿ ಯಾಕೆಂತಂದರೆ ಈಗ ಎಲ್ಲರೂ ವಿವರಿಸಿದಂತೆ ಯು ಸಿ ಲಾಸ್ಟ್ 2-3 ಮಂತ್ಸ್ನಿಂದ ಇದು ರಾಹುಲ್ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಮತ್ತು ಸೃಷ್ಟಿಸಲಾದ ಈ ವಾತಾವರಣ ಏನಿದೆ ಅದು ಮೋದಿಗೆ ಲಾಭದಾಯಕವಾಗಬಹುದು ಅನ್ನುವ ನಿರೀಕ್ಷೆ ಕೂಡ ಮಾಧ್ಯಮಗಳು ವ್ಯಕ್ತಪಡಿಸ್ತಾರೆ. ಈ ಅಂಕಿಅಂಶವನ್ನು ನೋಡಿದರೆ ಈ ರೀತಿ ನಾವೇನು ಅಂದುಕೊಂಡಿದ್ವಿ ಅದಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆಯಂತ ಅನುಮಾನ ಯಾಕೆ ಬರುತ್ತೆ ಅಂತಂದರೆ, ಕೇವಲ 36% ಜನ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿಯವರನ್ನ ಕಂಪೇರ್ ಮಾಡಿ ಅವ್ರ ವಿರುದ್ಧ ನೋಡಿ ಮೋದಿ ಕಡೆ ಹೋಗ್ಬೋದು. ಅದನ್ನು ಮೀರಿ 42 + 22% ಜನ ಪಕ್ಷ ಮತ್ತು ಅಭ್ಯರ್ಥಿಯನ್ನ ನೋಡಿ ಹೋಗ್ತಾರೆ. ಅದರಿಂದ ಪರ್ಸೆಂಟೇಜ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕದಿರೋ ಪರ್ಸೆಂಟೇಜ್ ಬಹಳ ಕಮ್ಮಿ ಇರ್ತಕ್ಕಂಥದ್ದು ಇಲ್ಲಿ. ಎಸ್, ಅದು ಒಂದು ಅದನ್ನು ಮೀರಿ ನಾವು ಬಹಳ ಸ್ಪಷ್ಟವಾಗಿ ಚರ್ಚೆ ಮಾಡ್ತಾ ಇರೋದು ಹುಗಾರ್ ಏನು ಅಂದರೆ, ಇದು ಇಬ್ಬರ ನಡುವಿನ ಯುದ್ಧವ ಹೋರಾಟವ ಪಕ್ಷವನ್ನ ಮೀರಿ ಕರ್ನಾಟಕದ ಮಟ್ಟಿಗೆ ಅದು ಅಲ್ಲವೇನೋ ಅನ್ನುವ ಅನುಮಾನ. ಶಂಕರ್, ನಿಮ್ಮನ್ನು ಕೊನೆಗೆ ಯಾಕೆ ಕೇಳಿದೆ ಅಂದ್ರೆ, ರಾಹುಲ್ ಗಾಂಧಿ ಅವರನ್ನ ರೇಸಿಂದ ಹಿಂದೆ ಸರಿಸಿದಿರಿ ಅಂತ ಅನುಮಾನ ಬರ್ತಾ ಇದೆ. ಬಿಟ್ರೆ ಮೋದಿ ವರ್ಸಸ್ ರಾಹುಲ್ ಅನ್ನುವಾಗ ನೀವೆಲ್ಲ ಒಂದು ಕಡೆ ಹಿಂದೆ ಸರಿದ್ರಿ, ಪಕ್ಷವೇ ನಮಗೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರಿ. ಅಂದ್ರೆ ಈಗ ರಾಹುಲ್ ವರ್ಸಸ್ ಮೋದಿ ಅನ್ನುವಂಥದ್ರ ಒಂದು ಕಾಳಗದಲ್ಲಿ ತಾವು ಹಿಂದೆ ಸರಿದಿದ್ದೀರ ಅನ್ನುವಂಥ ಅನುಮಾನ ಕೂಡ ಈ ಸಮೀಕ್ಷೆಯಿಂದ ವ್ಯಕ್ತ ಆಗ್ತಾ ಇದೆ. ಸಂಸದೀಯ ಪ್ರಜಾಪ್ರಭುತ್ವದ ಆಶಯಗಳೇನಿದೆ ಅದಕ್ಕೆ ಪ್ರಕಾರ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. 2009ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದರು, ಅವ್ರು ಪ್ರಧಾನಮಂತ್ರಿ ಆಗಿದ್ದರು, ಹಾಗಾಗಿ ಅವರೇ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ಬಿಟ್ಟರೆ ಇನ್ನು ಯಾವುದೇ ಸಂದರ್ಭದಲ್ಲಿ ಅದು ಕೂಡ ಹೇಳಿ ನಾನು ವ್ಯಕ್ತಿಗತವಾಗಿ ನನಗೆ ಸಂತೋಷ ಯಾಕೆಂದರೆ ಪಕ್ಷಕ್ಕೆ ಹೆಚ್ಚು ಜನ ಓಟ್ ಆಗ್ತಾ ಇದ್ದಾರೆ ಅಂತ. ಸಂಸದೀಯ ಪ್ರಜಾಪ್ರಭುತ್ವದ ಒಳ್ಳೆಯ ಲಕ್ಷಣ ಅದು, ಕರ್ನಾಟಕದಲ್ಲಾದರೂ ಕನಿಷ್ಠ ಇದೆ ಅಂತ. ಇನ್ನೊಂದು ನಾವು ಗಮನಿಸಬೇಕು, ರಾಹುಲ್ ಗಾಂಧಿ ಮೋದಿಯವರ ಪ್ರಭಾವ ಇಲ್ಲದೆ ಇರತಕ್ಕಂಥ ಅನೇಕ ರಾಜ್ಯಗಳಿದ್ದಾವೆ, ಇಬ್ಬರು ಪ್ರಭಾವನೂ ಇಲ್ಲದೆ ಇರತಕ್ಕಂಥದ್ದು. ಅಲ್ಲಿ ಪಕ್ಷಗಳೇ ಮುಖ್ಯ ಆಗ್ತವೆ. ಪಶ್ಚಿಮ ಬಂಗಾಳದಲ್ಲಿ ಯಾರ್ದು ಪ್ರಭಾವ ಇದೆ, ತಮಿಳುನಾಡಿನಲ್ಲಿ ಯಾರ್ದು ಪ್ರಭಾವ ಇದೆ, ರೀಜನಲ್ ಪಾರ್ಟೀಸ್ ದೊಡ್ಡ ಪ್ಲೇಯರ್ಸ್ ಆಗ್ತಾರೆ, ಥರ್ಡ್ ಫ್ರಂಟಲ್ಲಿ ಇರೋ ನಾವು ಒಪ್ಪಲಿ ಬಿಡಲಿ ಅದನ್ನ, ಅವ್ರ ಪ್ರಭಾವ ಇರತಕ್ಕಂಥ ಅನೇಕ ರಾಜ್ಯಗಳಿದ್ದಾವೆ. ಹಾಗೆ ಕರ್ನಾಟಕದ ಮಟ್ಟಿಗೆ ಸೀಮಿತವಾಗಿ ಇದನ್ನು ಚರ್ಚೆ ಮಾಡ್ಬೋದೇ ಹೊರತು ಇದನ್ನ ರಾಷ್ಟ್ರವ್ಯಾಪಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಈ ಪ್ರಶ್ನೆಗೆ ಸಿಕ್ಕ ಉತ್ತರ ಸರಿಯಾಗಿದೆ. ಕಾಂಗ್ರೆಸ್ಗೆ ಖುಷಿ ತರವಾಗಿದೆ. ಕಾಂಗ್ರೆಸ್ಗೆ ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವ್ಯಾಪಕ ಪ್ರವಾಸ ಮಾಡಿದ್ರು ಮೋದಿ ಅವರು, ಇದೇನು ಹೊಸದಾಗೇನಲ್ಲ. 1984 ಇಂದಿರಾ ಗಾಂಧಿ ಹತ್ಯಾ ನಂತರದ ಲೋಕಸಭಾ ಚುನಾವಣೆ, ತದನಂತರ 1989 ಲೋಕಸಭೆ ಮತ್ತು ವಿಧಾನಸಭೆ ನಡೆದ ಚುನಾವಣೆ, ಅವು ಎರಡು ಸಂದರ್ಭ ಬಿಟ್ಟರೆ ಇನ್ಯಾವತ್ತೂ ಈ ಥರ ಕ್ಲೀನ್ ಸ್ವೀಪ್ ಥರದ ಫಲಿತಾಂಶ ಕೊಟ್ಟೇ ಇಲ್ಲ. ಕರ್ನಾಟಕ ಜನ ಭಾಳ ಎಚ್ಚರಿಕೆ ಫಲಿತಾಂಶ ಕೊಡ್ತಾ ಬಂದಿದ್ದಾರೆ. ಅಂಡ್ ಚುನಾವಣೆಯಿಂದ ಚುನಾವಣೆಗೆ ಬದಲಿಸ್ತಾನೆ ನಿರಂತರವಾಗಿ ಬದಲಾವಣೆ. ಈ ಸಲನೂ ಆ ಎಚ್ಚರಿಕೆ ಕಾಣ್ತಾ ಇದೆಯಾ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ಬೇಕಾಗ್ತದೆ. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡದು, ವ್ಯಕ್ತಿಗಿಂತ ದೇಶ ದೊಡ್ಡದು ಅನ್ನುವಂಥದ್ದು ಬಿಜೆಪಿ ಫಿಲಾಸಫಿ. ಅವ್ರು ಏನೇ ಹೇಳಿದ್ರು ಕೂಡ ಗಾಂಧಿ ಕುಟುಂಬ ದೊಡ್ಡದು ಅಂತ ನಂಬುದಂತ ಕಾಂಗ್ರೆಸ್ ಪಕ್ಷ. ಸೊ ಹೀಗಿದ್ರೂ ಕೂಡ ಕರ್ನಾಟಕದ ಬಹಳ ಜಾಣ ಮತದಾರ ಅಂತ ಕರಿತೀನಿ. ಯಾವತ್ತೂ ಕೂಡ ಕರ್ನಾಟಕದ ಮತದಾರ ನಮ್ಮೆಲ್ಲ ರಾಜ್ಯಗಳಿಗಿಂತಲೂ ಕೂಡ ಬಹಳ ಪ್ರಜ್ಞಾಪೂರ್ವಕವಾಗಿ ವೋಟ್ ಮಾಡುವಂಥವ್ರು. ಇದೆಲ್ಲವನ್ನು ಮೀರಿ ಪಕ್ಷವನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ ನಿಮ್ಮ ಇದರಲ್ಲಿ ಮೊದಲನೇದಾಗಿ ಈ ಅಂಕಿಅಂಶಗಳು ಯಾವ ರೀತಿಯಲ್ಲಿ ಸಂಖ್ಯೆಗಾಗಿ ಏನು ಲೋಕಸಭಾ ಸದಸ್ಯರಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನನಗೊಂದು ಸಂಶಯಗಳಿದ್ದಾವೆ. ಎರಡನೇದಾಗಿ ಈ ಎಲ್ಲ ಆಮ್ ಆದ್ಮಿ ಪಾರ್ಟಿಯ ವಿಚಾರ, ಈಗ ನಾವು ಕರ್ನಾಟಕದಲ್ಲಿ ಒಂದು 4ನೇ ಶಕ್ತಿಯಾಗಿ ಆಮ್ ಆದ್ಮಿ ಪಾರ್ಟಿ ಹೊರಹೊಮ್ಮುತ್ತಿರುವಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟ್ ಮಾಡುವಂತಹ ಕ್ಷೇತ್ರಗಳಲ್ಲಿ ಇದು ಚುನಾವಣೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅದು ಬಹಳ ಸಹ ಗಂಭೀರವಾಗಿ ನಾವು ಗಮನಿಸಬೇಕಾಗಿದೆ. ಆಮೇಲೆ ಈ ನಮ್ಮ ದೇಶದ ಆಮ್ ಆದ್ಮಿ ಪಕ್ಷದ ಬಗ್ಗೆ ಜನ ಕೊಟ್ಟಿರುವಂತಹ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಇದೆ. ಐ ಥಿಂಕ್ ವಿಲ್ ಟೇಕ್ ಇಟ್ ಅಪ್. ಲಕ್ಷ್ಮಣ್, ಈಗ ಒಂದು ಬ್ರೇಕ್ ತಗೊಳ್ಳೋ ಸಮಯ ಅಂತ ಅನ್ಸುತ್ತೆ. ನಾವು ಮುಂದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವ ಥರದ ಚಿತ್ರಣ ಇದೆ ಅನ್ನೋದನ್ನ ಕೊಡ್ತಾ ಹೋಗ್ತೀವಿ. ಒಂದಿಷ್ಟು ಪ್ರಶ್ನೆಗಳಿವೆ, ಪ್ರಶ್ನೆಗಳನ್ನ ಬೇಗ ಬೇಗ ಮುಗಿಸ್ಕೊಳ್ತೀವಿ. ಈ ಪ್ರಶ್ನೆಗಳು ಜಸ್ಟ್ ಟು ರೀಡ್ ದಿ ಮೂಡ್ ಆಫ್ ದಿ ಸ್ಟೇಟ್ ಅಂಥೇಳಿ ಜನ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಪ್ರಶ್ನೆಗಳನ್ನ ಇಟ್ಕೊಂಡಿದ್ವಿ. ಭಾಳ ಮುಖ್ಯವಾಗಿ ಕ್ಷೇತ್ರವಾರು ಯಾವ ಪಕ್ಷ ಹೇಗೆ ಯಾವ ಥರದ ಒಂದು ಭವಿಷ್ಯವನ್ನು ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇದೆ. ಅದನ್ನೆಲ್ಲ ನೋಡಲಿಕ್ಕೆ ಮುಂಚೆ ಒಂದು ವಿರಾಮ.